ನೋಡ್ರಿ, ಸರ್ವಜ್ಞ ಒಂದು ಮಾತು ಹೇಳಿದಾನೆ. ನಾ ಉಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೇರಿಯಲ್ಲಿ ಮನೆ ಮಾಡು ಎಂದ ಸರ್ವಜ್ಞ. ನಾನು ಉಟ್ಟಂತ ಸೀರೆ ಗಟ್ಟಿಯಾಗಿದ್ರೆ ಸೂಳಿಗೆರೆಗ ಮನೆ ಮಾಡಿದ್ರು ನನಗೆ ಯಾವ ಕೆಟ್ಟ ಹೆಸರು ಬರಂಗಿಲ್ಲ. ಧೈರ್ಯವಾಗಿ ಮುನ್ನುಗ್ಗಬೇಕು. ನಾನು ಮಾಡೋ ಕೆಲಸ ನನ್ನ ಮನಸ್ಸಿಗೆ ಒಪ್ಪಬೇಕು. ನನ್ನಿಂದ ಒಂದು ನೆರಳೈತಿ, ಆ ನೆರಳಿಗೆ ಎದುರಬೇಕು, ಯಾರಿಗೂ ಎದುರಬಾರದು. ನನ್ನಿಂದ ಒಂದು ನೆರಳೈತಿ, ಆ ನೆರಳಿಗೆ ಎದುರಿ ಬದುಕನ್ನ ಕಟ್ಕೋಬೇಕು. ಆಡ್ಕೊಳ್ತಾ ಇರ್ತಾರೆ. ಆನೆ ಹೋಗ್ತಾ ಇರುತ್ತೆ, ಶ್ವಾನ ಬೊಗಳ್ತಾ ಇರುತ್ತೆ. ಆನೆಯ ರೋಮ ಒಂದು ಜುಮ್ಮನಂಗಿಲ್ಲ. ಆನೆ ಹೆಂಗ್ ಹೋಗ್ತತೆ ನಾವ್ ಹಂಗ ಆನೆ ಹೋದಂಗೆ ಹೋಗ್ತಾನೆ ಇರ್ಬೇಕು. ನೀವ್ ಯಾರಿಗೂ ಎದುರುಬೇಡ್ರಿ, ನಿಮ್ಮ ಬದುಕನ್ನ ನೀವು ಕಟ್ಕೊಳ್ರಿ. ಗುರುಗಳ ಪ್ರೀತಿಯ ಪಾತ್ರಕ್ಕೆ ನೀವು ಕಾರಣೀಕರ್ತರಾಗ್ರಿ ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ಇಂಥ ಮಠಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದಾರೆ ಅಪ್ಪಾಜಿಯವರು. ಈ ಒಂದು 5 ದಿನದ ಪ್ರವಚನ ಕಾರ್ಯಕ್ರಮ ಮಾಡ್ತಾ ಇದಾರೆ ಅಂದ್ರೆ ಅವ್ರೊಬ್ಬರ ಕೈಲೇ ಮಾಡೋಕ್ ಸಾಧ್ಯನೇ ಇಲ್ಲ. ಒಂದು ಕೈಯಿಂದ ಚಪ್ಪಾಳೆ ಬರೋದೇ ಇಲ್ಲ, ಈ ಕೈಯಿಂದ ಚಪ್ಪಾಳೆ ಬರೋದೇ ಇಲ್ಲ. ಈ ಕೈಗೆ ಕೈ ಸೇರಿದಾಗ ಚಪ್ಪಾಳೆ ಬರುತ್ತೆ. ಹಂಗೆ ಈ ಮಠಕ್ಕೆ ಎಷ್ಟು ಜನ ದಾನ ಧರ್ಮಗಳನ್ನ ಮಾಡಿದಿರ, ಕಾಣಿಕೆಗಳನ್ನ ಕೊಟ್ಟಿದ್ದೀರಾ. ಆ ಧರ್ಮದಿಂದ, ಆ ಒಂದು ಕಾಣಿಕೆಯಿಂದ, ದಾನ ಧರ್ಮ ಮಾಡಿರೋದ್ರಿಂದ ಇವತ್ತು 5 ದಿನದ ಕಾರ್ಯಕ್ರಮ ಅದ್ಧೂರಿಯಾಗಿ ವರ್ಷ ನಡೀತಾ ಇದೆ. ಅಂದ್ರೆ ನೀವುಗಳು ಕೊಟ್ಟಂತ ದಾನ ಧರ್ಮದಿಂದ ಮಠ ನಡೀತಾ ಇದೆ. ಈ ಮಠಕ್ಕೇನು 1000 ಎಕರೆ ಆಸ್ತಿ ಇಲ್ಲ, 1000 ಎಕರೆ ಭೂಮಿ ಇಲ್ಲ, 100 ಎಕರೆ ಭೂಮಿ ಇಲ್ಲ. ನೀವು ಕೊಟ್ಟಂತದ್ದೇ ಇವರಿಗೆ ಆಸ್ತಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಸರ್ವಜ್ಞ ಇನ್ನೊಂದು ಮಾತು ಹೇಳಿದಾನೆ, ನೀಡುವ ಕೈ ಬಡವನಾದರೆ ಕೊಡುವ ಒಡೆಯನು ಬಡವನಲ್ಲ ಸರ್ವಜ್ಞ. ಇವತ್ತು ನಾನೇನು ಕೈ ಎತ್ತಿ ದಾನ ಮಾಡ್ತೀನಲ್ಲ, ಇದು ಬಡತನದ ಕೈ. ನಮಗೆ ಕೊಡ್ತಕ್ಕಂಥ ಪರಮಾತ್ಮ ಏನಿದ್ದಾನೆ, ನಮಗೆ ಆಶೀರ್ವಾದ ಮಾಡ್ತಕ್ಕಂಥ ಗುರು ಏನಿದ್ದಾನೆ, ಇವನು ಯಾವತ್ತೂ ಬಡವನಾಗೋದಿಲ್ಲ. ನಾವು ಒಂದು ಕೈಯಿಂದ ದಾನ ಮಾಡಿದ್ರೆ ನಮ್ಗೆ 10 ಕೈಯಿಂದ ಆ ಪರಮಾತ್ಮ ದಾನವನ್ನ ಮಾಡ್ತಾನೆ, ಆ ಪರಮಾತ್ಮ ಆಶೀರ್ವಾದವನ್ನು ಮಾಡ್ತಾನೆ. ಬಂಧುಗಳೇ, ಇವತ್ತು ನೀವು 100 ರೂಪಾಯಿ ದುಡಿದಿದ್ರೆ, ನೀವು ಇವತ್ತು ಒಂದು 100 ರೂಪಾಯಿ ದುಡಿದಿದ್ರೆ 10 ರೂಪಾಯಿಯನ್ನ ಎತ್ತಿಡಿ. 10 ರೂಪಾಯಿ ಬಳಸ್ಬೇಡ್ರಿ. 10 ರೂಪಾಯಿ ಎತ್ತಿಡ್ಬೇಕಾರೆ ಇದು 100 ರೂಪಾಯಿ ಅಂತ ತೆಗೆದಿಡ್ರಿ. 10 ರೂಪಾಯಿಯನ್ನ ಇದು 100 ರೂಪಾಯಿ ಅಂತ ತೆಗೆದಿಡ್ರಿ. ಅದೇ ನೀವು ದಿನ ತೆಗೆದಿಟ್ಟ ದುಡ್ಡುಗಳು 100 ಆಗುತ್ತೋ 1000 ಆಗುತ್ತೋ, ಅದು 100 ರೂಪಾಯಿ ಆಗಿತ್ತು. ಇವತ್ತು ಮಠಕ್ಕೆ ದಾನ ಕೊಡ್ಬೇಕಂದ್ರೆ ಅದನ್ನು ಕೊಡ್ಬೇಕಾದ್ರೆ ಬುದ್ಧಿಯವರೇ ತಗೊಳ್ರಿ, ಇದು 10 ರೂಪಾಯಿ ಅಂತ ಕೊಡ್ರಿ. ತೆಗೆದಿಡ್ಬೇಕಾದ್ರೆ 10 ರೂಪಾಯಿಗೆ 100 ರೂಪಾಯಿ ಬೆಲೆಯನ್ನ ಕಟ್ರಿ. ಕೊಡಬೇಕಾದ್ರೆ 100 ರೂಪಾಯಿಗೆ 10 ರೂಪಾಯಿ ಬೆಲೆಯನ್ನ ಕಟ್ಟಿ ದಾನ ಧರ್ಮಗಳನ್ನ ಮಾಡ್ರಿ. ನಿಮಗೆ ಒಳ್ಳೇದಾಗುತ್ತೆ. ದಾನ ಧರ್ಮ ಮಾಡಿದಾಗೆಲ್ಲ ನಮ್ಮ ಸಂಪತ್ತು ಇನ್ನೂ ವೃದ್ಧಿ ಆಗುತ್ತೆ ವಿನಃ ನಮ್ಮ ಸಂಪತ್ತು ಯಾವತ್ತೂ ಕಡಿಮೆ ಆಗೋದಿಲ್ಲ. ಬೇಕಾದ್ರೆ ನೀವು ದಾನ ಧರ್ಮಗಳನ್ನ ಮಾಡ್ರಿ. ಇನ್ನೊಬ್ರು ಇರ್ತಾರೆ ಹೆಣ್ಮಕ್ಳು, ಎಂಜಿಲ್ ಕೈಲಿ ಕಾಗೆ ಹೊಡೆಯಂಗಿಲ್ಲ ಅವರು. ಯಾಕಪ್ಪ ಅಂದ್ರ ಅನ್ನದಗಳು ಕೈಯಾಗತ್ತಿರ್ತಾವಲ್ಲ, ಹುಷೋ ಅಂದ್ಬಿಟ್ರೆ ಕೈಯಾಗಳು ಅಲ್ಲೋಗಿ ಬೀಳ್ತಾವಲ್ಲ, ಅದು ಕಡಿಮೆ ಆಗುತ್ತಂತ ಹೆಣ್ಮಕ್ಳು ಅಂತ ಮಂದಿ ಇರ್ತಾರೆ. ಹೆಣ್ಮಕ್ಳು ಎಂಜಲ್ ಕೈಲಿ ಸತ ಕಾಗೆ ಹೊಡಿಲಾರದಿರ್ತಾರ. ಅದಕ್ಕೋಸ್ಕರ ಕನಕದಾಸರು ತಂಬೂರಿಯನ್ನು ಹಿಡ್ಕೊಂಡು ಓಣ್ಯಾಗ ಭಿಕ್ಷಾಟನೆ ಮಾಡ್ಕೊಂತ ಹಾಡು ಹೇಳ್ಕೊಂತ ಬಂದ್ರಂತೆ. ಒಂದು ಮನೆ ಹತ್ರ ನಿಂತ್ಕೊಂಡು ಭವತಿ ಭಿಕ್ಷಾ ಅಂದೇಹಿ ಅಂದ್ರಂತೆ ಕನಕದಾಸರು. ಒಳಗೆ ಹೆಣ್ಮಗಳು ಉಣ್ಣಾಕ್ ಕುಂತಿದ್ಲಂತೆ. ಅಪ್ಪಾರ ನನ್ನ ಕೈ ಅಂಜಲಾಗೈತ್ರಿ, ಮುಂದಿನ ಮನೆಗೆ ಹೋಗ್ರಿ ಅಂದ್ಲಂತೆ. ಅದಕ್ಕೆ ಕನಕದಾಸರು ಅಂತ ಹೇಳಿದ್ರಂತೆ, ನೀಡುವ ಕೈ ಎಂಜಲಲ್ಲ ತಾಯಿ, ನೀಡದೆ ಇರುವ ಮನಸ್ಸು ಎಂಜಲು ಅಂದ್ರಂತೆ ಕನಕದಾಸರು. ನೀಡುವ ಕೈ ಎಂಜಲಲ್ಲ ತಾಯಿ, ನೀಡದೆ ಇರುವ ಕೈ ಎಂಜಲು ಅಂದ್ರಂತೆ. ನಾವೇನು ಎಂಜಲು ಕೈ ಮುಸುರೆ ಆಗೈತಿ, ಕೈ ಖಾಲಿ ಇಲ್ಲ, ಕೈ ಗಬ್ಬಾಗೆ ಅಂತಿರಲ್ಲ, ಅದಲ್ಲ ತಾಯಿ. ನೀವು ಆತ್ಮಶುದ್ಧದಿಂದ ತಂದು ನೀವು ನೀಡ್ತಿರಲ್ಲ, ಅದು ನಿಜವಾದ ಮನಸ್ಸು. ಎಂಜಲು ಯಾವುದು? ಎಲ್ಲದೂ ಎಂಜಲೇ. ನಾನು ನಿಂತಿರ್ತಕ್ಕಂಥ ಸ್ಟೇಜು ಎಂಜಲು ಇಲ್ಲ, ದೇಹದ ಐತಿ, ಎಲ್ಲದೂ ಎಂಜಲೆ. ಆತ್ಮ ಶುದ್ಧವಾಗಿರ್ಬೇಕು ಬಂಧುಗಳೇ. ದೇವರು ದೇವಸ್ಥಾನದಲ್ಲಿ ಇಲ್ಲ. ನಾನು ಮಾಡುವ ಕರ್ತವ್ಯದಲ್ಲಿ ಪರಮಾತ್ಮ ಇದ್ದಾನೆ. ಶರಣಾದಿ ಶರಣರು ಬಸವಣ್ಣನವರು ಹೇಳಿದ್ರು, ಕಾಯಕವೇ ಕೈಲಾಸ ಅಂತ. ಕಾಯಕವೇ ಕೈಲಾಸ ಅಂದ್ರೆ ನಾನು ಮಾಡ್ತಕ್ಕಂಥ ಕೆಲಸವೇ ದೇವರು. ದೇವರಿಗೆ ದೇವಸ್ಥಾನದಲ್ಲಿ ಪೂಜೆ ಮಾಡೋದ್ರಿಂದ ನಮ್ಮ ಆತ್ಮ
ಹೊಟ್ಟೆ ತುಂಬೋದಿಲ್ಲ. ನಾವು ಕೆಲಸ ಏನ್ ಮಾಡ್ತೀವಲ್ಲ, ನಾವು ಮಾಡ್ತಂತ ಕೆಲಸಕ್ಕೆ ಪ್ರೀತಿ, ಭಕ್ತಿ, ಶ್ರದ್ಧೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಯ ಪ್ರಜ್ಞವಂತರಾಗಿರ್ಬೇಕು. ಸಮಯ ಪ್ರಜ್ಞ ಯಾರು ಸಮಯಕ್ಕೆ ಗೌರವ ಕೊಡ್ತಿರೋ ಮುಂದೊಂದು ದಿನ ಆ ಸಮಯ ಮಂಜಮ್ಮನಿಗೆ ಕೊಟ್ಟಂತ ಗೌರವವನ್ನ ಕೊಡುತ್ತೆ. ಸಮಯ ಮುಂದೆ ಮಂಜಮ್ಮನಿಗೆ ಕೊಟ್ಟಂತ ಗೌರವವನ್ನ ಕೊಡುತ್ತೆ. ಈ ಮಾತನ್ನ ಮಕ್ಕಳು ತುಂಬಾ ಎಚ್ಚರವಾಗಿ ನೆನ್ಪಿಟ್ಕೋಬೇಕು. ಮಕ್ಕಳು ಈ ಮಾತನ್ನ ಎಚ್ಚರದಲ್ಲಿಟ್ಟುಕೊಂಡು ನಿಮ್ಮ ಬದುಕನ್ನ ನೀವು ಕಟ್ಕೋಬೇಕು ಮಕ್ಕಳೇ ಅಂತ ಹೇಳ್ತೀನಿ. ಇಲ್ಲಿ ಯಾರು ಶಾಶ್ವತವಲ್ಲ, ಇಲ್ಲಿ ಯಾರು ಶಾಶ್ವತವಲ್ಲ. ಇವತ್ತೇನೋ ನಮ್ಮ ಮುರುಗೇಂದ್ರ ಸ್ವಾಮೀಜಿ ಅವರು ಮಠ ಕಟ್ಟ್ಯಾರಲ್ಲ, ಇವ್ರೇನು ಶಾಶ್ವತವಾಗಿ ಇಲ್ಲೇ ಇರ್ತಾರೇನು? ಇನ್ನೊಬ್ರಿಗೆ ಬಿಟ್ಕೊಟ್ಟು ಹೋಗ್ತಾರ್ರಿ. ಇಲ್ಲಿ ಯಾರು ಇರೋದಿಲ್ಲ, ಇನ್ನೊಬ್ರಿಗೆ ಬಿಟ್ಟು ಹೋಗ್ತಾರೆ. ಇವ್ರು ಮಾಡಿದಂತ ಕೆಲಸ ಏನಿರುತ್ತಲ್ಲ ಅದು ಶಾಶ್ವತವಾಗಿ ನಿಲ್ಲುತ್ತೆ, ಅದು ಶಾಶ್ವತವಾಗಿ ನಿಲ್ಲುತ್ತೆ. ಇಂಥವ್ರು ಇದ್ರು, ಇಂಥವ್ರು ಬಂದ್ರು, ಇಂಥವ್ರು ಬಂದ ಮೇಲೆ ಈ ಮಠ ಇಷ್ಟು ಜೀರ್ಣೋದ್ಧಾರ ಆಯ್ತು ಅಂತಾರಲ್ಲ, ಅವಾಗ ನಾವು ಹೋದ್ರೂ ಇದ್ದಂಗೆನೆ, ನಾವು ಹೋದ್ರೂ ಇದ್ದಂಗೆನೆ. ಅದಕ್ಕೋಸ್ಕರ ಮನುಷ್ಯ ಒಳ್ಳೆತನದಿಂದ ಬದುಕಬೇಕು, ಒಳ್ಳೆತನದಿಂದ ಬದುಕಬೇಕು. ಬೇಕಾದವ್ರು ಬೇಕಾದ್ ಮಾತಾಡ್ಕೊಳ್ಳಿ, ಅವ್ರ ಪಾಡಿಗೆ ಅವ್ರು ಏನಾರ ಅಂದ್ಕೊಳ್ಳಿ. ನಾವು ಮಾತ್ರ ಆತ್ಮಶುದ್ಧಿಯಿಂದ ಪ್ರೀತಿಯಿಂದ ಇರ್ಬೇಕು. ನಾನಿವತ್ತು ಬರ್ತೀನಿ ಅಂತಂದ್ಮೇಲೆ ನಿನ್ನೆ ರಾತ್ರಿ 12 ಗಂಟೆಗೆ ಬೆಂಗಳೂರು ಬಿಟ್ಟು ಹೊಸಪೇಟೆ ಹತ್ರ ಮರೆಮ್ನಳ್ಳಿಗೆ ಬೆಳಗ್ಗೆ ಬಂದು ಸ್ವಲ್ಪ ಹೊತ್ತು ಆರಾಮಾಗಿ ನಿದ್ದೆ ಮಾಡಿ ಊಟ ಮಾಡಿ ನಾನು ಮಧ್ಯಾಹ್ನ 1 ಗಂಟೆಗೆ ಬಿಟ್ಟೆ. 4 ಗಂಟೆ 45 ನಿಮಿಷಕ್ಕೆ ಇಲ್ಲಿದ್ದೆ. ಯಾಕ್ರಿ 5 ಗಂಟೆಗೆಲ್ಲ ನೀವು ಇಲ್ಲಿರ್ಬೇಕಂದಿದ್ರಿ. ನಾನು 4 ಗಂಟೆ 45 ನಿಮಿಷಕ್ಕೆ ನಿಮ್ಮ ಮಠದ ಅಂಗಳದಲ್ಲಿದ್ದೆ. ಸಮಯಕ್ಕೆ ಗೌರವ ಕೊಡ್ರಿ, ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ. ಸಮಯ ನಮಗೆ ತುಂಬ ಗೌರವವನ್ನು ಕೊಡುತ್ತೆ ಅಂತ ಹೇಳ್ತೀನಿ. ನೋಡ್ರಿ, ಇವತ್ತು ಎಷ್ಟು ಜನ ವೇದಿಕೆ ಮೇಲೆ, ಎಷ್ಟು ಜನಕ್ಕೆ ಸನ್ಮಾನವನ್ನು ಮಾಡಿದ್ದಾರೆ. ಪೂಜ್ಯರಿದ್ದಾರೆ, ಇಲ್ಲಿ ಪೂಜ್ಯರಿದ್ದಾರೆ, ಮುಖ್ಯ ಅತಿಥಿಗಳಿದ್ದಾರೆ, ಒಂದಿಷ್ಟು ಜನ ಎದ್ದು ಹೋಗಿದ್ದಾರೆ. ಇವತ್ತು ಗುರುಗಳು ಇದ್ದಾರಲ್ಲ, ಅವರೇನು ದೊಡ್ಡವರಲ್ಲ. ನಾವೇನು ಮುತ್ತು ಕಟ್ಟಿವಲ್ಲ, ನಾವೇನು ದೊಡ್ಡವರಲ್ಲ. ಗುರುಗಳು ಶಾಪ ಕೊಟ್ಟರೆ ನಿಮಗೇನೂ ಆಗಲ್ಲ. ನಾನು ಜೋಗಮ್ಮ ಶಾಪ ಕೊಟ್ಟರು ನಿಮಗೇನಾಗಲ್ಲ. ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಯಾರು ಯಾರ ಮನಸ್ಸನ್ನ ನೋಯಿಸ್ತಾರೋ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಯಾರು ಯಾರ ಮನಸ್ಸನ್ನ ನೋಯಿಸ್ತಾರೋ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ದಯವಿಟ್ಟು ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ಬೇಡ್ರಿ, ಇನ್ನೊಬ್ಬರಲ್ಲಿ ಪರಮಾತ್ಮನನ್ನ ಕಾಣ್ರಿ, ಇನ್ನೊಬ್ಬರನ್ನೆಲ್ಲ ಪರಮಾತ್ಮನನ್ನ ಕಾಣ್ರಿ. ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ, ಇಲ್ಲೆಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಟ್ಟಾಗ ನಾವುಗಳು ಆರಾಧಿಸುವಂತ ಈ ದೈವ ನಮಗೆ ಆಶೀರ್ವಾದ ಮಾಡುತ್ತೆ ಅಂತ ಹೇಳ್ತೀನಿ, ನಮಗೆ ಆಶೀರ್ವಾದವಂತ ಮಾಡುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಯಾರು ದೊಡ್ಡರಲ್ಲ, ನಾವು ನೀವು ಎಲ್ಲರೂ ಸಮಾನರು. ಇವತ್ತು ನಾವಿಲ್ಲಿ ಕುಂತೀವಿ, ನಾವೆದ್ದೋಗ್ತೀವಿ, ಇನ್ನೊಂದಿನ ಯಾರೋ ಬಂದು ಕುಂದಿರ್ತಾರೆ. ನೀವು ಅಲ್ಲಿ ಕುಂತರು ಮನಸ್ಸು ಮಾಡಿದ್ರೆ ನೀವು ಸಹ ಇಲ್ಲಿ ಬಂದು ಕುಂದಿರ್ಬಾರ್ದು. ನೋಡ್ರಿ, ಆ ಹೆಣ್ಮಗಳು ಉಪಾಧ್ಯಕ್ಷಳಾಗ್ಯಾಳ, ಆಕಿ ನಿಮ್ಮಂತೆ ಕೆಳಗೆ ಕುಂದಿರ್ತಿದ್ಲಕ್ಕೆ ಹಿಂದೆ. ಇವತ್ತು ಬಂದು ಆಯಮ್ಮ ಅಲ್ಲಿ ಕುಂತಾಳ. ಆಯಮ್ಮ ಒಬ್ರು ಕೂತಿದ್ದಾರೆ, ಒಳ್ಳೆ ಸಮಾಜ ಸೇವೆ ಕೆಲಸ ಮಾಡ್ತಾ ಇರ್ತಾರೆ. ಆಯಮ್ಮನೂ ಬಂದು ಇಲ್ಲಿ ಕೂತಿದ್ದಾರೆ. ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದರೆ ಪರಮಾತ್ಮ ಯಾರ ಮುಖಾಂತರನಾದರೂ ನಮ್ಮನ್ನು ಗುರುತಿಸ್ತಾನೆ, ಯಾರ ಮುಖಾಂತರನಾಗಲಿ ಗುರುತಿಸ್ತಾನೆ. ಇವತ್ತು ಇಷ್ಟೆಲ್ಲ ವೇದಿಕೆ 11 ವರ್ಷಗಳು ಮುಗಿದು 12ನೇ ಪ್ರಶಸ್ತಿ ಸಮಾರಂಭ. ಗುರುಗಳೇ, ಬರೇ ನೀವು ಇವತ್ತು ಮಾಡ್ತಾ ಇರೋದು ಜೋಗತಿಯರಿಗೆ ಉಡಿ ತುಂಬಂಥ ಕೆಲಸ ಅಲ್ಲ. ನಮ್ಮ ಪ್ರವಚನಕಾರರು ಹೇಳ್ತಾ ಇದ್ರು, ಸಮಾನತೆಯನ್ನು ನಮ್ಮ ಗುರುಗಳು ಎತ್ತಿ ಹಿಡಿದಿದ್ದಾರೆ ಅಂತ. ನಿಜವಾಗ್ಲೂ ಇದು ಸಮಾನತೆಯ ವೇದಿಕೆ. ಇಲ್ಲಿ ಯಾವ ಪಕ್ಷ ಭೇದ ಇಲ್ಲ, ಯಾವ ಜಾತಿ ಭೇದ ಇಲ್ಲ, ಯಾವ ಲಿಂಗ ಭೇದ ಇಲ್ಲ. ಇಲ್ಲಿ ಸ್ತ್ರೀಲಿಂಗ ಇದೆ, ಪುಲ್ಲಿಂಗ ಇದೆ, ತೃತೀಯ ಲಿಂಗ ಇದೆ. ಇದು ಸಮಾನತೆಯ ವೇದಿಕೆ. 12ನೇ ವರ್ಷದ ಪ್ರಶಸ್ತಿ ಸಮಾರಂಭ ಸಮಾನತೆಯ ವೇದಿಕೆ, ಈಕ್ವಾಲಿಟಿ ಸ್ಟೇಜ್. ಇಂಗ್ಲಿಷ್ನಲ್ಲಿ ಈಕ್ವಾಲಿಟಿ ಸ್ಟೇಜ್ ಅಂತಾರೆ. ಸಮಾನತೆಯ ವೇದಿಕೆ, 12ನೇ ವರ್ಷದ ವೇದಿಕೆ. ಇದೊಂದು ಸಮಾನತೆಯ ವೇದಿಕೆ, ಇದೊಂದು ಸಮಾನತೆಯ ವೇದಿಕೆ, ಭಾವೈಕ್ಯತ ವೇದಿಕೆ. ಇಂಥ ವೇದಿಕೆ ಮೇಲೆ ನಾವೆಲ್ಲರೂ ನೀವೆಲ್ಲರೂ ಇದ್ದೀರಿ. ನಾವೇ ಪುಣ್ಯವಂತರು, ಭಾಗ್ಯವಂತರು ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ಇನ್ನೊಂದು ಕೊನೆಯ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇದು ಸ್ವತಂತ್ರ ಭಾರತ. ನಾನು ನನ್ನ ಇಷ್ಟದಂತೆ, ನೀವು ನಿಮ್ಮ ಇಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ, ಬದುಕುವ ಹಕ್ಕು ಎಲ್ಲರಿಗಿದೆ. ಹೆಣ್ಣು ಗಂಡಾಗೋದು ಸಹಜ, ಗಂಡು ಹೆಣ್ಣಾಗೋದು ಸಹಜ. ಇದು ಪ್ರಕೃತಿಯ ನಿಯಮ, ಯಾರ ಕೈಲಿ ತಪ್ಸಕ್ಕಾಗಲ್ಲ, ಯಾರ ಕೈಲಿ ತಪ್ಸಕ್ಕಾಗಲ್ಲ. ಅದಕ್ಕೋಸ್ಕರ ನನ್ನಂಥ ಮಗ ನಿಮ್ಮ ಹೊಟ್ಟೆಲಿ ಹುಟ್ಟಿದ್ರೆ ಆ ಮಗುವನ್ನು ಹೊರಗೆ ಹಾಕಬೇಡ್ರಿ.
ಇದು ಹೆಣ್ಣುಟ್ಟಿ ಗಂಡಾತು ಗಂಡುಟ್ಟಿ ಹೆಣ್ಣಾತಂತ ಆ ಮಗುವನ್ನು ಹೊರಗೆ ಹಾಕಬೇಡ್ರಿ. ಆ ಮಗುಗೆ ಹಣ ಮಾಡಬೇಡ್ರಿ, ಅಂತಸ್ತು ಮಾಡಬೇಡ್ರಿ, ಐಶ್ವರ್ಯ ಮಾಡಬೇಡ್ರಿ, ಬಿಲ್ಡಿಂಗ್ ಕಟ್ಟಬೇಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ. ನೀವು ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡು ಅವರ ಬದುಕನ್ನು ಅವರು ಕಟ್ಕೊಳ್ತಾರೆ. ಅವ್ರ ಬದುಕನ್ನು ಅವ್ರು ಕಟ್ಕೊಳ್ತಾರೆ. ಅವನು 14-15 ವರ್ಷಕ್ಕೆ ಬಂದಾಗ ಅವನ ಲಿಂಗ ಬದಲಾವಣೆ, ಅವನ ಹೆಣ್ಮಕ್ಳ ಥರ ಆಡಿದ ತಕ್ಷಣ, ಆ ಹುಡುಗಿ ಹುಡುಗನ ಥರ ಹಾಕಿದ ತಕ್ಷಣ ಮತ್ತೆ ಅವರನ್ನು ಹೊರಗೆ ಹಾಕ್ತೀರಿ. ಹೊರಗೆ ಹಾಕಿದಾಗ ಮತ್ತೆ ನನ್ನಂಥವ್ರ ಹತ್ರ ಬರ್ತಾರೆ. ನನ್ನಂಥವ್ರ ಹತ್ರ ಬಂದಾಗ ಅವರ ಲಿಂಗ ಪರಿವರ್ತನೆ ಮಾಡಿ, ಬಾಡಿ ಎಲ್ಲ ಸರ್ಜರಿ ಮಾಡಿಸಿ ಅವ್ರನ್ನೆಲ್ಲ ಒಂದು ಹೆಣ್ಣಿನ ಹಂತಕ್ಕೆ ತರೋದ್ರೊಳಗೆ 5 ರಿಂದ 10 ಲಕ್ಷ ಖರ್ಚು ಬರುತ್ತೆ. 5 ರಿಂದ 10 ಲಕ್ಷ ಖರ್ಚು ಬಂದಾಗ ನನ್ನ ಹತ್ರ ಬಂದವಳಿಗೆ ನಾನೇನು ಹೇಳ್ತೀನಿ, 30 ಲಕ್ಷ 40 ಲಕ್ಷ ಅವಳ ತಲೆ ಮೇಲೆ ಸಾಲ ಇಡ್ತೀನಿ. 30 ರಿಂದ 40 ಲಕ್ಷ ಸಾಲ ಇಡ್ತೀನಿ. ಕನಿಷ್ಠ 10 ಲಕ್ಷ ಖರ್ಚಾಗಿದ್ದರೆ 40 ಲಕ್ಷ ಸಾಲ ಇಡ್ತೀವಿ. ದಿನಕ್ಕೆ 2,000 ತಂದು ಕೊಡು, 3,000 ತಂದು ಕೊಡು, ಮನೆ ಖರ್ಚು ಬೇರೆ ಕೊಡು, ಊಟದ ಖರ್ಚು ಬೇರೆ ಕೊಡು ಅಂತ ಅವಳನ್ನ ದುಡಿಯಕ್ಕೆ ಕಳಿಸ್ತೀವಿ. ಆ ದುಡಿಯಕ್ಕೆ ಕಳಿಸಿದಾಗ ನಿಮ್ಮ ಹೊಟ್ಟೆಗೆ ಹುಟ್ಟಿದ ಮಗ ಟೋಲಲ್ಲಿ ನಿಂದಿರುತ್ತೆ, ಸಿಗ್ನಲಲ್ಲಿ ನಿಂದಿರುತ್ತೆ, ಬ್ರೇಕರ್ ಎಲ್ಲಿರುತ್ತೋ ಬ್ರೇಕರಲ್ಲಿ ನಿಂದಿರುತ್ತೆ, ಟ್ರೈನಲ್ಲಿ ಭಿಕ್ಷೆ ಬೇಡುತ್ತೆ, ರಾತ್ರಿ ಹೊತ್ತು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಹೈವೇ ರೋಡ್ನಲ್ಲಿ ಬ್ಯಾಟ್ರಿ ಹಿಡ್ಕೊಂಡು ಸೆಕ್ಸ್ ವರ್ಕಿಗೆ ಗಂಡಸರನ್ನ ಕರಿತಾ ಇರ್ತಾಳೆ. ಗಂಡಸರನ್ನ ಸೆಕ್ಸ್ ವರ್ಕಿಗೆ ಕರಿತಿರ್ತಾಳೆ. 9 ತಿಂಗಳು 9 ದಿವಸ ಹೊತ್ತು ಎತ್ತು ಆಡದಂಥ ಮಕ್ಕಳು ಅವಾಗ ಹೊಟ್ಟೆ ಹಿಡಿಸಿರುತ್ತೆ, ಇವಾಗ ಮನೆ ಹಿಡಿಸಲ್ವಾ ನಿಮಗೆ? ಅಂತ ಮಕ್ಕಳು ಹೊರಗೆ ಹಾಕ್ಬೇಡ್ರಿ ತಾಯಂದ್ರೆ, ಕೈ ಮುಗಿದು ಕೇಳ್ತೀನಿ, ಅಂತ ಮಕ್ಕಳನ್ನ ಹೊರಗೆ ಹಾಕಬೇಡ್ರಿ. ಇವತ್ತು ಸರ್ಕಾರ 1% ಮೀಸಲಾತಿಯನ್ನು ಕೊಟ್ಟಿದೆ. 4 ಜನ ಟೀಚರ್ ಆಗಿದ್ದಾರೆ, 4 ಜನ ಪೊಲೀಸರಾಗಿದ್ದಾರೆ. ನಮ್ಮ ಗುಲ್ಬರ್ಗದಲ್ಲಿ PDO ಆಗಿದ್ದಾರೆ, ಒಬ್ರು PDO ಆಗಿದ್ದಾರೆ. ನಮ್ಮ ಕೊಪ್ಪಳ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಾ ಇದ್ದಾರೆ. ಬಳ್ಳಾರಿ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ MA ಮಾಡಿ ಇವಾಗ ಸಾಣಿಹಳ್ಳಿ ಸ್ನಾತಕೋತ್ತರ ಪದವಿಯಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡಿ. ಇದು ಕರ್ನಾಟಕದ ಸುದ್ದಿ. ಹೊರ ರಾಜ್ಯದ ಇನ್ನೂ ದೊಡ್ಡದಿದೆ. ಹೊರ ರಾಜ್ಯದಲ್ಲಿ ಇನ್ನೂ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ರಾಜಕೀಯದಲ್ಲಿದ್ದಾರೆ, ಬೇಕಾದಂಥ ವೃತ್ತಿಯಲ್ಲಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಸರ್ಕಾರ 1% ಮೀಸಲಾತಿ ಕೊಟ್ಟ ಮೇಲೆ ಇಷ್ಟೆಲ್ಲ ಮಕ್ಕಳು ಬೆಳಕಿಗೆ ಬಂದಿದ್ದಾರೆ. ಅದಕ್ಕೋಸ್ಕರ ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ನಿಮ್ಮ ಕೀರ್ತಿಯನ್ನ ಉನ್ನತ ಮಟ್ಟಕ್ಕೆ ಒಯ್ತಾರೆ ಆ ಮಕ್ಕಳು. ಆ ಮಕ್ಕಳಿಗೆ ಹೊರಗೆ ಹಾಕಬೇಡ್ರಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ಅವಾಗಲೇ ಹೇಳಿದೆ, ಇದು ಸಮಾನತೆಯ ವೇದಿಕೆ. ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿದೆ. ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣು 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 ಶರಣು.